ವೈನಿರಿ ಅಣ್ಣ ಎಲ್ಲಿಗೇನ್ರಿ? ಯಾಕ ಈಗ ಅಣ್ಣನ್ ಕೇಳಾತಿ ಏನ್ ಹರ್ಕತ್ ಆಗೈತಿ? ಏನಿಲ್ರಿ ಸಾಲಿ ಫೀ ಕಟ್ಬೇಕಾಗಿತ್ರಿ ಅದಕ್ಕೆ ಅಣ್ಣನ್ ಕೇಳಿದ್ರಿ. ಯಾಕ ಅವ್ನ್ ಕಾಯ್ಕೋತ ಕುಂತಾನಂತ ಮಾಡಿ ಏನ ಇರ್ಬೇಕ್ ನೋಡಲ್ ಹೊಲ್ದಾಗ. ಅವನ ಕೊಟ್ಟು ಕಲಿಸ್ಬೇಕಂತ ಏನ್ರ ಹರಕಿ ಹೊತ್ತಾನ ನವ? ಗೊತ್ತಾಗಿತ್ ನನಗ. ಅಣ್ಣನ್ ಕೇಳ್ದಾಗ ಗೊತ್ತಾಗಿತ್ ನಂಗ. ದುಡಿಬೇಕ, ನಿಮ್ಮನ್ ನೀವ್ ನೋಡ್ಕೋಬೇಕ. ಇಲ್ಲಿ ದುಡಿಯಕ್ಕಾಗ್ಲಿಲ್ಲ ಅಂದ್ರ ಹೊರಗೆ ಎಲ್ರ ಹೋಗಿ ದುಡಿಬೇಕ. ಆಯ್ತಲ್ರಿ ವನಿ, ನೀವ್ ಹೇಳ್ದಂಗ ಮನಿ ಬಿಟ್ಟ ಹೋಗ್ತೀನ್ರಿ. ಈ ಮನ್ಯಾಗ ಎಲ್ಲಾರನು ಒಬ್ಬೊಬ್ಬರನ್ನ ಹೊರಗ್ ಹಾಕೊಂಬಿಟ್ಟ ನನ್ ಜೀವಕ್ ಸಮಾಧಾನ ಇಲ್ಲ. ಇವ್ರೆಲ್ಲಾರು ಹೊರಗ್ ಹೋದ್ಮೇಲೆ ನನ್ ಗಂಡು ಈ ಮನ್ಯಾಗ ಇರೋದಿಲ್ಲ. ಯಾಕೆ ತಂಗಿ ಇಷ್ಟೊಂದ್ ಜಲ್ದಿ ಬರಕ್ ಕೇಳಿದೆ? ಎದಕ್ಕಂತ ಕೇಳ್ತಿಯಲ್ಲೋ ಅಣ್ಣ, ಈ ಮನ್ಯಾಗ ನಾ ಹೆಂಗದ ಅನ್ನೋದ್ ನಿನಗ್ ಗೊತ್ತೈತಿ. ಈ ಮನ್ಯಾಗ ಎಲ್ಲಾರು ನನಗ್ ಒಬ್ಬೊಬ್ಬರನ್ನ ಹೊರಗ್ ಹಾಕೊಂಬಿಟ್ಟ ನನ್ ಜೀವಕ್ ಸಮಾಧಾನ ಇಲ್ಲ. ಅದಕ್ಕಾಗಿ ನೀ ಏನ್ರ ಹೇಳ್ತಿ ಅಂತ ಬಾ ಅಂದೆ ನಾ ನಿಂಗ. ಹೇಳಕ್ ಏನಾಗೈತ ತಂಗಿ, ಮನೆ ನಿಂಗೆ ಹೇಳಿನಿಲ್ಲ ನಾನು. ಅಷ್ಟ್ ಮಾಡಿ ನೀ ಸಾಕು, ಮಿಕ್ಕಿಂದ ನೋಡ್ಕೊಂತೀನಿ. ಏ ಅಣ್ಣ, ನೀ ಹೇಳ್ದಂಗ ಅವ್ರ ಅಪ್ಪನ ಹೊರಗ್ ಹಾಕೇನಿ. ಈಗ ಅವ್ರ ತಮ್ಮ ಅದಾನಲ್ಲ, ಅವನೊಬ್ಬನ್ ಹೊರಗ್ ಹಾಕ್ಬೇಕ, ನನ್ ಗಂಡನು ಹೊರಗ್ ಹಾಕ್ಬೇಕ. ಅವಾಗ ಇದಕ್ಕೆಲ್ಲಾ ಮಾಲಕ್ತಿ ನಾನ್ ಹಾಕೇನಿ. ನೋಡ್ ತಂಗಿ, ಮೊದಲ ಅವ್ರ ತಮ್ಮ ಹೊರಗೆ ಹಾಕು. ನಿನ್ ಗಂಡ ಹೆಂಗ್ ಹೊರಗೆ ಕಳ್ಸ್ಬೇಕು ನಾ ಅದು ಹೇಳ್ತೀನಿ ಅಂತ ನಿನಗೆ. ಆಯ್ತಣ್ಣ, ಅಷ್ಟ್ ಮಾಡ. ಅವಾಗ ನಾನು ಆರಾಮಿರ್ತೀನಿ, ನೀನು ಆರಾಮಿರ್ತಿ. ನಡಿಯಣ್ಣ, ಊಟ ಮಾಡ್ಕೊಂಡು ಹೋಗಂತಂದ. ನಮ್ಮ ತಮ್ಮ ಯಾಕೆ ಹಿಂಗೆ ಓಡಿ ಬರಾಕತ್ತಾನ? ಎಂದೂ ಈ ಕಡೆ ಬರ್ಲಾರ್ದವ ಸಾಲ್ಯಂದು ಹೊರಗೆ ಹಾಕಿದ್ರಿ ನಿಮ್ಗೆ? ಅದ್ರಾಗ ಮಕ ಬೇರೆ ಸಣ್ಣ ಮಾಡ್ಯಾನ. ಯಾಕೆ ಹೋತಮ್ಮ, ಏನಾಯ್ತು? ಮಕ ಯಾಕೆ ಸಪ್ಪು ಮಾಡಿ? ಏನಿಲ್ಲ ನೀ ಎಲ್ಲಿದಿ ಅಂತ ಕೇಳಿದ್ರು ವೈನಿಯರು ನಮ್ಮನೆ ಯಾಕಡೆ ಮಾತಾಡತ್ತಾರಲ್ಲ. ಅಲ್ಲಿ ಹೋತಮ್ಮ, ಆಕಿ ಹೆಂಗೆ ಅದಾಳ ನಿನಗೆ ಗೊತ್ತಿದ್ದು ಹೋಗಿ ಆಕಿನ ಮಾತಾಡ್ಸಿಲ್ಲ. ಅಲ್ಲ, ನನ್ನ ಕಡೆ ಕೆಲಸ ಇದ್ರೆ ನೀ ಸೀದಾ ಈ ಕಡೆ ಬರ್ಬೋದಾಗಿತ್ತಲ್ಲ ನನ್ನ ಕಡೆನೇ. ಇಲ್ಲ ನಾ ನಿಮ್ ಮನ್ಯಾಗ ಅದಿ ಇಲ್ಲ ಅಂತ ಕೇಳಿದ್ನಿ, ಅಷ್ಟಕ್ಕ ನನಗ್ ಮನಿ ಬಿಟ್ಟು ಹೋಗಂದ್ರು. ಏನು ನಿನಗೆ ಮನೆ ಬಿಟ್ಟು ಹೋಗಂದ್ರ? ನೋಡು, ನೀ ಏನು ಭಾಳ ತಲೆ ಕೆಡಿಸ್ಕೋಬೇಡ. ನೀ ನಡಿ, ನಾ ಇನ್ನೊಂದು 2 ಸಾಲ ಅದಾವ ಎಡಿ ಹೊಡೆದು ಬಂದುಬಿಡ್ತೀನಿ ಮನೆಗೆ. ನಡಿ. ದೇವ್ರ ನಾ ಏನು ತಪ್ಪು ಮಾಡಿರ್ಬೇಕಂತೇಳಿ ಈ ಶಿಕ್ಷೆ ಕೊಟ್ಟಾನ. ಅಲ್ಲ, ನನ್ನ ಹೆಂಡತಿ ನನಗೆ ಬೆನ್ನೆಲುಬಾಗಿರ್ತಾಳ ಅಂತ ತಿಳ್ಕೊಂಡಿದ್ದೆ. ಆಕಿ ಬಂದ ಮ್ಯಾಗ ನನ್ನ ಬೆನ್ನು ಎಲುವನ್ನ ಮುರಿದು ಬಿಟ್ಟಾಳ. ನಮ್ಮವ್ವ ಅಪ್ಪ ಮನೆ ಬಿಟ್ಟು ಹೋಗೋರ ಅಲ್ಲ. ಇವತ್ತು ನಮ್ಮ ತಮ್ಮಗೆ ಮನೆ ಬಿಟ್ಟು ಹೋಗಿ ಅಂದಾಳ ಅಂದ್ರೆ ನಮ್ಮವ್ವ ಅಪ್ಪ ಮನೆ ಬಿಟ್ಟು ಹೋಗ್ಲಕ್ಕ ಆಕಿನೇ ಕಾರಣ ಇರ್ಬೇಕು ಅನ್ನಿಸ್ತದ. ಅವ್ರು ನಮ್ಮ ಕೂಡ ಅಂತೂ ಜಗಳಾಡಿ ಅವತ್ತು ಮನೆ ಬಿಟ್ಟು ಹೋದವ್ರಲ್ಲ. ಈಗಿನೇನು ಕೇಳಲಿಲ್ಲ ಅಂದ್ರೆ ಮನಿನ ಖಾಲಿ ಮಾಡಿಸಿಬಿಡ್ತಾಳೆ ಈಕಿ. ಹೌದ್ ನೋಡಣ್ಣ, ಬರಬ್ಬರ್ ಹೇಳಿದಿ ನೋಡಿ. ನೀ ಹೇಳ್ದಂಗ ಮಾಡ್ತೀನಣ್ಣ ಇನ್ ಮೇಲೆ. ಆಯ್ತು ತಂಗಿ, ಅಷ್ಟು ಮಾಡು. ಅದನ್ನು ವರ್ಕೌಟ್ ಆಗಲಿಲ್ಲ ಮತ್ತೆ ಬೇರೆ ಪ್ಲಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯ್ತು ತಂಗಿ, ನಾ ಬರ್ಲಿ. ನಾ ಬಂದು ನಿನ್ ಗಂಡಗೆ ಏನ್ರಿ ಗೊತ್ತಾಯ್ತು ಸುಮ್ಮನೆ ಉರ್ಕೋತಾನ. ಆಮೇನ್ ಮಾಡ್ತಾನಣ್ಣ, ಎಲ್ಲ ನನ್ ಕೈಯಾಗ ಐತಿ. ಇರು, ಆಮೇಲೆ ಹೋಗಂತೆ ಅಂತ. ಬಂದು ಹೊಕ್ಕಾನಲ್ಲ ಮನೆಯೊಳಗೆ. ಇವ ಯಾವಾಗ ನಮ್ಮ ಮನೆಗೆ ಬರ್ತಾನ ಅವತ್ತು ನಮ್ಮ ಮನ್ಯಾಗ ಬೆಂಕಿ ಹತ್ತಿ ಉರ್ದಂಗ. ನೋಡಕ್ಕೆ ಮಾತ್ರ ಆಕಳು ಮಾರಿಯವ್ರ ಗತ್ಲೆ ಕಾಣ್ತಾನ. ಹೊಟ್ಟೆ ಒಳಗೆ ಒಟ್ಟು ಹೋರಿ ಗುಣಗಳ. ಯಾಕ್ರೆ ನಮ್ಮ ಮನೆಗೆ ಬರ್ತಾರೋ ಏನೋ ಅಂತೀನಿ. ಯಾವಾಗ ಬಂದ್ರಿ ಬೀಗ್ರ? ಈಗ ಬಂದಾನ್ರಿ ಅಣ್ಣ. ಅದ ಊಟ ಮಾಡಿ ಹೋಗಂದ್ರೆ ಹಂಗ ಹೊಂಟಾನ. ಏ ಯಾಕಪ್ಪ, ನಡಿ ಊಟ ಮಾಡಿ ಹೋಗಕತ್ತಿ. ಹಸು ಇಲ್ರಿ, ನಮ್ ಡ್ಯೂಟಿ ಟೈಮ್ ಅಂತ ಹೋಗ್ತೀನಿ. ಸರಿ, ಆಯ್ತಾಯ್ತಪ್ಪ, ಹೋಗಿ ಬಾ. ಯಾಕ್ರಿ ಹಿಂಗ್ ನೋಡಕತ್ತಿರಲ್ಲ? ಇಷ್ಟ ದಿನ ನನಗೆ ಚಲೋ ದೃಷ್ಟಿಯಿಂದ ನೋಡಕತ್ತಿದ್ದೆ, ಇವತ್ತು ನಿನಗೆ ಕೆಟ್ಟ ದೃಷ್ಟಿಯಿಂದ ನೋಡಕತ್ತೀನಿ. ಯಾಕತ್ ಕೇಳ್ತಿಯಲ್ಲ? ಅಲ್ಲ, ನಮ್ಮ ತಮ್ಮ ಅಂತ ಅನ್ಯಾಯ ನಿನಗೇನ್ ಮಾಡ್ಯಾನ? ಅವನಿಗೆ ಮನಿ ಬಿಟ್ಟು ಹೋಗತ್ ಹೇಳ್ತಿ? ಇಲ್ಲ, ಎಲ್ಲಾರು ಗೊಳೆ ಮಾಡ್ಕೊಂಡ ಇಲ್ಲ ಕುಂದಿರ್ತಾನೆ. ಒಂದ್ ದುಡಿತಾರ, ಒಂದ್ ದುಃಖ ಬಡಿತಾರ, ಬರ್ತಾರ ತಿಂತಾರ ಹೋಗ್ತಾರ.
ಅಂದ್ರ ನಿಮ್ಗೆಲ್ಲರಿಗೆ ಅಡ್ಗಿ ಮಾಡಾಕದನ ಇಲ್ಲಿ? ಗೌರಿ ಬಾಯಿ ಬಿಗಿ ಹಿಡಿದು ಮಾತಾಡ. ಅವ್ರೇನು ನಿನ್ನ ತವ್ರ ಮನಿದಿಂದ ತಂದಿಟ್ಟಿದ್ದೇನು ತಿನ್ನಾಕತ್ತಿಲ್ಲ. ನಾವು ದುಡ್ದಿದ್ದ ನಾವು ತಿನ್ನಾಕತ್ತೀವಿ. ನಾನು ನಿನಗೆ ಏನಂತ ಅನ್ಯಾಯ ಮಾಡೀನಿ? ದೇವ್ರಂತ ನಮ್ಮ ಅವ್ವ ಅಪ್ಪನ ಹೊರಗೆ ಹಾಕಿಬಿಟ್ಟು ಈಗ ನಮ್ಮ ಅಣ್ಣತಮ್ಮರನ್ನೂ ಅಗಲ್ಸಾಕ ನಿತ್ಯಲ್ಲ. ಇನ್ನ ಏನಾರೇ ಮಾಡ್ಬೇಕಂತ ಮಾಡಿ ನೀ ಯಾಕೆ ಹಿಂಗೆ ಮಾಡಾಕತ್ತಿ? ಅವ್ವ ಅಪ್ಪನ ಹೊರಗ್ ಹಾಕಿ ಅಂದ್ರ ಅತ್ತಿ ಮಾವನ್ ಕಿರಿಕಿರಿ ತಡಕಾಲಿಲ್ಲ ಹೊರಗ್ ಹಾಕೇನಿ. ಈಗ ನಿಮ್ ತಮ್ಮ ಕಿರಿಕಿರಿ ಮಾಡಾಕತ್ತಾನ, ಅವನು ಹೊರಗ್ ಹಾಕ್ತೇನಿ. ನೋಡ್ರಿ, ಈ ಮನಿ ಒಳಗ ಯಾರು ಇರ್ಬಾರ್ದ. ಅದು ಇದ್ರ ನಾನ ನೀನ ಇಬ್ರ ಇರ್ಬೇಕ. ಅದು ರಾಜ ರಾಣಿ ಹಂಗಿರ್ಬೇಕ. ಅಂದ್ರ ಮುಂದೊಂದಿನ ನಾನು ಕಿರಿಕಿರಿ ಮಾಡ್ತೀನಿ, ನಿನ್ನೂ ಹೊರಗ್ ಹಾಕ್ತೀನಿ. ಗೌರಿ ಏನಂತ ಮಾತಾಡಕತ್ತಿ? ನಾನು ನಿನ್ನ ಗಂಡನ್ನು ಕಬರಿ ಐತಿಲ್ಲ ನಿನಗೆ? ಅಲ್ಲ, ನೀ ಹೇಳಿದ್ದೆಲ್ಲ ಕೇಳ್ಕೊತ ಬಂದೆ. ನಿನ್ನ ಮಾತಿಗೆ ಸೋತು ನಾ ಅವ್ವ ಅಪ್ಪನ ದೂರ ಮಾಡ್ಕೊಂಡೆ. ಈಗ ಇರೋ ಒಬ್ಬ ತಮ್ಮ ಅವನಿಗೆ ಕಳ್ಕೊತಿ, ಅವನಿಗೆ ದೂರ ಮಾಡಕ್ ನಿಂತಿ. ಅದು ನಿನ್ನ ಕನಸ. ಇಷ್ಟು ದಿನ ನೀ ಹೇಳ್ದಂಗ ಕೇಳ್ಕೊತ ಬಂದೆ. ನೀ ಹೇಳ್ದಂಗ ಕೇಳಿ ಇದ್ದು ಬಿದ್ದವ್ರನ್ನೆಲ್ಲ ದೂರ ಮಾಡ್ಕೊಂಡೆ. ಯಾರು ಕರೆದು ಒಂದು ಚರಿಗೆ ನೀರು ಕುಡ್ಲಾರ್ದಂಗ ಆಗೈತಿ ನನ್ನ ಬಾಳೆ. ಇನ್ನು ಮುಂದೆ ಹಂಗೆ ನಡೆಯಂಗಿಲ್ಲ. ನಾ ಹೇಳ್ದಂಗ ನಡಿತೈತಿ. ನಾನೂ ಇರ್ತೀನಿ, ನಮ್ಮ ತಮ್ಮನೂ ಇರ್ತಾನ. ಮನಿ ಬಿಟ್ಟು ಹೋದ ನನ್ನ ತಾಯಿ ತಂದಿಗೆ ಕರ್ಕೊಂಡು ಬರ್ತೀನಿ. ಎಲ್ಲಾರನ್ನೂ ಹೊರಗಾಕಿ ರಾಣಿ ಹಂಗೆ ಮೆರಿಬೇಕಂತ ಕನಸು ಕಂಡಿ ಅಲ್ಲ. ನಡಿ, ಹಸು ಆಗ್ಯದ, ಊಟ ಹಾಕಿ ಕೊಡು ನಡಿ. ಊಟ ಹಾಕೊಡ್ಬೇಕಾ? ಮಾಡಿಟ್ಟನೆ ಹಾಕೊಂಡ್ ತಿನ್ನೋಗ. ಕನಸಂತ ನಾ ಕಂಡ ಕನಸ ನನಸಾಗೋ ತನಕ ಬಿಡುದಿಲ್ಲ. ಈ ಮನಿ ಒಳಗ ನಾ ಹೇಳ್ದಂಗ ನಡಿಬೇಕ. ನಡಿತೈತಿ, ನಡಸ್ತೇನಿ. ಇಲ್ಲಂದ್ರ ಕೆಡಸ್ತೀನಿ. ವೈನಿಯರಿ ಹಟ್ ಬಾಳಸ್ತಿದ್ರ ಒಂದ್ ಸ್ವಲ್ಪ ಊಟಕಾಯಿ ಕೊಡ್ಬರ್ರಿ. ನಿನಗೊಮ್ಮೆ ಹೇಳಿದ್ರ ಅರ್ಥ ಆಕತಿಲ್ಲ. ಪದೇ ಪದೇ ಬಂದ್ ತಲಿ ತಿನ್ಬೇಡ ಅಂತಂದ ಇಷ್ಟೋ ತನಕ ನಿಮ್ ಅಣ್ಣನ ಕಿರಿಕಿರಿ ಆತ. ಈಗ ನಿನ್ ಕಿರಿಕಿರಿ ಹಿಂಗ ಕಿರಿಕಿರಿ ಮಾಡಾಕತ್ತಿ ಅಂದ್ರ ನಿಮ್ಮ ಅಪ್ಪ ನಿಮ್ಮ ಅವ್ನ ಹೆಂಗ್ ಹೊರಗ್ ಹಾಕಿದ್ನಲ್ಲ, ನಿನ್ನೂ ಹಂಗ ಹೊರಗ್ ಹಾಕ್ಬೇಕಾಕತಿ. ಅಂದ್ರ ನಮ್ಮ ಅವ್ವ ಅಪ್ಪನ ನಮ್ಮ ವೈನಿನ ಮನಿ ಬಿಡಿಸಿ ಹೊರಗ್ ಹಾಕ್ಯಾಳ. ಬೇಡ, ಇನ್ನೇನು ಕೇಳದ್ ಬೇಡ. ಇನ್ನೇನ್ ಕೇಳಿದ್ನಂದ್ರ ನಮ್ಮ ಅಣ್ಣನ ನಾನು ದೂರ ಮಾಡ್ತಾರ. ಏನ್ ಗುಣಗುಣ ಮಾಡಾತಿ? ಇದೆಲ್ಲ ನನ್ ಮುಂದ್ ಇಟ್ಕೋಬೇಡ, ನಡೆ. ಯಾಕವ್ವ ತಂಗಿ, ಪಾಪ ಹುಡುಗನ ಮೇಲೆ ಸಿಟ್ಟಿಗೆ ಬಂದಿಯಲ್ಲವ ನೀನು? ಇದೆಲ್ಲ ನಮ್ಮ ಮನ್ಯಾಗ ಇದ್ದಿದ್ದ ಬಿಡ್ರಿ. ಸಿಟ್ಟು ಒಳ್ಳೇದಲ್ಲ ತಂಗಿ. ನೀನು ಹೆಣ್ಣನ್ನೋದು ಮರ್ತು ಮಾತಾಡ್ಲಕತ್ತಿ. ಇಲ್ರಿ ಕಕ್ಕ, ತಪ್ಪ ವೈನಿದಲ್ರಿ, ನಂದೇ ತಪ್ಪ್ರಿ. ಅದಕ್ಕೆ ನನಗ್ ಬೈಲಾಕತ್ಯಾರ್ರಿ. ಅವ್ರ ಹಿರಿಯರ್ ಅದಾರ. ಯಾರ್ ತಪ್ಪೈತಿ ಯಾರ್ ತಪ್ಪಿಲ್ಲ ಅವ್ರಿಗೆಲ್ಲ ಗೊತ್ತಾಗೈತಿ. ನೀ ಏನ್ ಹೇಳೋದ್ ಬೇಕಾಗಿಲ್ಲ. ಹೌದಾ ತಪ್ಪ ನಿಂದಲ್ಲ. ಮೊದಲ ನಿನ್ನ ಮದುವೆ ಮಾಡ್ಕೊಂಡು ಬಂದಿಲ್ಲ, ಅದು ನನ್ನ ದೊಡ್ಡ ತಪ್ಪ. ಅದಾದ್ಮ್ಯಾಗ ಹಿರಿಯರನ್ನೋ ಗೌರವ ಸಹಿತ ನಿನಗಿಲ್ಲ. ಯಾರ ತಪ್ಪೈತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದ ಅಂತ ಹಿರಿಯರ್ ಮನಿಗೆ ಬಂದಾರಲ್ಲ, ಅವ್ರನ್ನ ಮುಂದೆ ನಿಂದ್ರಿಸಿ ಕೂತು ಮಾತಾಡ್ಲಕತ್ತಿ ನೋಡ. ಏನ್ ಹೇಳ್ಬೇಕು ನೀನು? ರೇ ಬಾಯಿ ಮುಚ್ಚ್ರಿ. ಯಾರಿಗ್ ಗೌರವ ಕೊಡ್ಬೇಕಾ ಯಾರಿಗ್ ಗೌರವ ಕೊಡ್ಬಾರ್ದ ಎಲ್ಲ ತಿಳಿದೈತ್ ನಂಗ. ನಿನಗ ತಿಳಿತಿತ್ತಪ್ಪ ಅಂದ್ರ, ದೊಡ್ಡವರು ನನ್ನವರು ತನ್ನವರು ಅನ್ನೋ ಗೌರವ ನಿನಗಿತ್ತಪ್ಪ ಅಂದ್ರ ನನ್ನ ಹೆತ್ತ ತಾಯಿ ತಂದಿನ ಮನಿ ಬಿಟ್ಟು ಹೊರಗೆ ಹಾಕ್ತಿದ್ದಿಲ್ಲ. ಅದು ಅಲ್ದ ಈಗ ನಮ್ಮ ತಮ್ಮನ್ನು ಮನಿ ಬಿಟ್ಟು ಹೊರಗೆ ಹಾಕ್ಬೇಕಂತ ಪ್ಲಾನ್ ಮಾಡಾಕತ್ತೇನ ಕೂತ? ಏನು ತಮ್ಮ, ನಿಮ್ಮವ್ವ ಅಪ್ಪನ ನೀನ್ ಹೆಂಡತಿ ಹೊರಗೆ ಹಾಕ್ಯಾಳ? ಹೌದ್ರಿ, ನಮ್ಮ ಅವ್ವ ಅಪ್ಪನ ಹೊರಗೆ ಹಾಕಿದಕ್ಕಿನ ಅವ್ರನ್ನ ಹೋಗಿ ಕರ್ಕೊಂಡು ಬರ್ತೀನಿ ಅಂತಂದ್ರ ಅವ್ರನ್ನ ಇಲ್ಲಿ ಏನ್ರ ತಂದ್ರ ನಾ ಈ ಮನಿ ಬಿಟ್ಟು ಹೋಗ್ತೀನಂತ ಹಠ ಹಿಡಿದ್ರಿ. ನನಗೆ ನನ್ನ ಹೆಂಡತಿ ಬೇಕಂತೇಳಿ ನನ್ನ ಹೆತ್ತ ತಾಯಿ ತಂದಿನ ದೂರ ಮಾಡ್ಕೊಂಡೇನ್ರಿ. ಈಗ ಏನೋ ಒಬ್ಬ ತಮ್ಮನ್ನ ಅವನಿಗೆ ದೂರ ಮಾಡಾಕ ನೋಡಾಕತ್ತಾಳಿಕೆ. ಹೇಳ್ರಿ ಊರೆಲ್ಲ ಹೇಳ್ರಿ, ನಮ್ಮ ಅಪ್ಪ ನಮ್ಮವ್ವನ ನನ್ನ ಹೆಂಡತಿನ ಹೊರಗ್ ಹಾಕ್ಯಾಳ ಅಂತಂದ. ಅವ ಹೇಳಿದೊಳಗೆ ಏನ್ ತಪ್ಪದವ ತಂಗಿ? ಯಾಕೆ ಮಾಡ್ತೈತಿ ಅವ ಉಲ್ಟಾ? ಆಕಿ ಉಲ್ಟಾ ಮಾತಾಡ್ಲಕತ್ತಿಲ್ರಿ ಹಿರಿಯರ. ಆಕಿಗೆ ಉಲ್ಟಾ ಮಾತಾಡ್ಲಕ್ ಹಚ್ಚಾಕತ್ತಾರ್ರಿ. ಯಾವಾಗ ಅವ್ರ ಅಣ್ಣ ಈ ಮನಿಗೆ ಕಾಲಿಟ್ಟ ಅವತ್ತ ಪರಕಾಗಿ ಬಿಟ್ಟಾಳ್ರಿ ನನ್ನ ಹೆಂಡತಿ. ತಂಗಿ, ನೀ ಮಾಡು ಸರಿಯಲ್ಲವ ಇದು. ಅಂದ್ರ ಅತ್ತಿ ಮಾವ ಅಂದ್ರ ಒಂದ್ ದೇವ್ರ ಇದ್ದಂಗವ ನಿನಗ, ತಾಯಿ ತಂದೆ ಇದ್ದಂಗ. ಅಂತವ್ರನ್ನ ಹೊರಗೆ ಹಾಕ್ಬಿಟ್ಟಲ್ಲವ ನೀನು. ಹೌದ, ನಾನ ಹೊರಗ್ ಹಾಕೇನೆ. ಅವತ್ತ ನಮ್ಮ ಅತ್ತಿ ಮಾವನ್ ಹೊರಗ್ ಹಾಕೇನೆ, ಇವತ್ತ ಇವನ್ ಹೊರಗ್ ಹಾಕ್ತೇನೆ, ನಾಳೆ ನನ್ನ ಗಂಡನ ಹೊರಗ್ ಹಾಕ್ತೇನೆ. ಗೌರಿ ಬಾಯಿ ಬಿಗಿಡದ ಮಾತಾಡ. ಬಾಯಿ ಒಳಗಿನ ಹಲ್ಲು ಉದುರಿಸ್ಬಿಟ್ಟೇನು? ಅಣ್ಣ, ಅವ್ರ ನಾನು ಹೊರಗ್ ಹಾಕಕತ್ತಾರ, ಏನೋ ಸಿಟ್ನಾಗ ಮಾತಾಡಕತ್ತಾರ. ನೀ ಯಾಕೆ ಅವ್ರ ಮೇಲೆ ಕೈ ಮಾಡ್ತಿ? ನೋಡು ಗೌರಿ, ನೋಡು, ಇಷ್ಟು ಮಾತಾಡ್ತಿ ಅಂದ್ರು ನಮ್ಮ ತಮ್ಮ ನಿನ್ ಬಿಟ್ಟು ಕೊಡ್ಲಿಲ್ಲ.
ನಿನ್ ಹಿಡ್ಕೊಂಡ ಮಾತಾಡ್ದ. ಆದ್ರೆ ನೀ ಏನ್ ಮಾಡಾಕತ್ತಿ, ಅವ್ನ ಯಾವಾಗ ಈ ಮನಿ ಬಿಟ್ಟು ಹೊರಗೆ ಹಾಕಬೇಕು ಅಂತ ಕಾಯ್ಕೋತ ಕುಂತಿ. ಇದನ್ನೆಲ್ಲಾ ಮಾಡಿ ಏನ್ ಸಾಧನೆ ಮಾಡ್ಬೇಕಂತ ಮಾಡಿ. ಟೈಮ್ ಬರ್ಲಿ, ಅವಾಗ ಏನ್ ಮಾಡ್ಬೇಕನ್ನೋದ್ ಮಾಡಿ ತೋರಿಸ್ತಾನೆ. ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಂಗ್ ಕಾಣೋದಿಲ್ಲ. ನೋಡ್, ನಿನ್ನ ಮನಸ್ಸಿನಾಗ ಅದ ಏನ್ ಮಾಡ್ಬೇಕು ಅನ್ನೋದೈತಿ ಮಾಡ್. ನೋಡ್ ತಂಗಿ, ನಿನ್ನ ತಂದೆ ಸ್ಥಾನದಾಗ ನಿಂತು ಹೇಳ್ತೀನಿ, ನಿನ್ ಯಾರು ಮರ್ಯಾದೆ ಕೊಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದ್ರೆ ನಿನ್ ಗಂಡಗ್ ಮಾತ್ರ ಸ್ವಲ್ಪ ಮರ್ಯಾದೆ ಕೊಡ್ಕೋತ ಹೋಗುವ ತಂಗಿ. ಬಿಡ್ರಿ, ಅವೇ ಗಂಡ. ಅವ್ ಹೆಂಡತಿ ಮೇಲೆ ಪ್ರೀತಿ ಇತ್ತಂದ್ರ ನನ್ ಎಂದೋ ತಗೊಂಡ ಬ್ಯಾರ ಇರ್ತಿದ್ದ ಅವ. ಬ್ಯಾರೆ ಆಗ್ಯಾಕ ನಿಮ್ಮ ಅತ್ತೆ ಮಾವನ ಹೊರಗೆ ಹಾಕಿಯವ? ಅದಕ್ಕಲ್ರಿ, ಈ ಆಸ್ತಿ ಸಂಬಂಧ ಹೊರಗ್ ಹಾಕೇನೆ. ಅಯ್ಯೋ ಹುಚ್ಚಿ, ಅವ್ರಿದ್ರು ಸರಿ ಇದ್ರು ಸರಿ, ಆದ್ರೆ ನಿನ್ ಗಂಡನ ಪಾಲಿಂದ ಆಸ್ತಿನ ಬರುದು ಬರ್ತಿತ್ತಲ್ಲವ ತಂಗಿ. ಈ ಕೆಲಸ ಯಾಕೆ ಮಾಡಕ್ ಹೋಗಿದ್ದೀನಿ? ನೋಡ್ರಿ, ಈ ಪುರಾಣ ಎಲ್ಲ ನನಗ್ ಬೇಡ. ಈ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಹಚ್ಚಿದ್ರ ನಮ್ಮ ಅತ್ತಿ ಮಾವನ್ ಕರ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರ ಈ ಮನ್ಯಾಗ ಯಾರ್ಯಾರ ಅದಾರಲ್ಲ ಎಲ್ಲಾರನು ಒಬ್ಬೊಬ್ರನ್ನ ಹೊರಗ್ ಹಾಕ್ತೀನಿ. ವಾಹ್, ಮೆಚ್ಚಬೇಕವ್ವ ತಂಗಿ ನಿನ್ನ ಮಾತ. ಪ್ರತಿ ಒಂದು ಮನ್ಯಾಗ ನಿನ್ನಂತ ಸ್ವಸ್ಥರಿದ್ರ ಜಗತ್ತೇ ಉದ್ಧಾರ ಆದಂಗಲ್ಲವ್ವ. ನೋಡ್ ತಂಗಿ, ಇಷ್ಟೊಂದು ಸೊಕ್ಕ ಹೆಣ್ಣಿಗೆ ಒಳ್ಳೇದಲ್ಲ. ನಿನ್ನ ಕಾಲಿನ ಮೇಲೆ ನೀನೇ ಕಲ್ಲಾಕ್ ಹಾಕತ್ತಿ ತಿಳ್ಕೊ. ಪ್ರತಿ ಒಂದ್ ಮನ್ಯಾಗ ಇರ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ನ ಮನ್ಯಾಗ ನಾ ಹಿಂಗ ಇರ್ತೀನಿ.